ಮಾರುತೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಒಂದು ಧಮಾಸಾನ್ ಯುದ್ಧ ಆಗೋದಂತೂ ಪಕ್ಕ. ಸಂಪುಟ ಪುನರ್ರಚನೆಗೆ ನಿಜಕ್ಕೂ ಕೈ ಹಾಕಿದ್ದೆ. ಆದ್ರೆ ಈಗ ತಾನೇ ಪ್ರಶಾಂತ್ ಹೇಳಿದಾಗೆ ಅದು ಜೇನ್ಗೂಡು ಕೈ ಹಾಕಿದಾಗ ಆಗತ್ತೋ ಏನೋ ಹಾಗಾದ್ರೆ? ಶ್ವೇತಾ, ಈಗ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ತಯಾರಿಗಳನ್ನಂತೂ ನಿಶ್ಚಿತವಾಗಿ ಆರಂಭಿಸಿದೆ. ಯಾಕೆಂದರೆ ಬೆಂಗಳೂರಿಗೆ ಬಂದಂಥ ಸುರ್ಜೇವಾಲಾ ಅವರು ಎಲ್ಲ ಸಚಿವರ ಕಾರ್ಯವೈಖರಿಯ ವರದಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದರ ಜೊತೆಗೆ ಸಚಿವರನ್ನು ದೆಹಲಿಗೆ ಕರೆದು ಮೌಲ್ಯಮಾಪನ ಕೂಡ ಆರಂಭ ಮಾಡಿದ್ದಾರೆ. ಈಗಾಗಲೇ ಕನಿಷ್ಠ ಅಂದರೂ ಕೂಡ 8 ರಿಂದ 10 ಸಚಿವರ ಮೌಲ್ಯಮಾಪನಗಳು ಕೂಡ ಮುಗಿದಿದ್ದಾವೆ. ಅಧಿವೇಶನದ ಸಂದರ್ಭದಲ್ಲೂ ಕೂಡ ಕೆಲವರಿಗೆ ಹೈಕಮಾಂಡ್ ಆಹ್ವಾನ ಕೊಟ್ಟು ದೆಹಲಿಯಲ್ಲಿ ಮಾತುಕತೆ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಈಗ ಈ ಪ್ರಕ್ರಿಯೆಗಳಂತೂ ಹೈಕಮಾಂಡ್ ಆರಂಭ ಮಾಡಿದೆ. ಸೊ ಈ ಪ್ರಕ್ರಿಯೆ ಆರಂಭ ಆಗಿದ ತಕ್ಷಣ ಈಗಲೇ ಅಂದರೆ ಬಜೆಟ್ ಸೆಷನ್ ಮುಗಿದಿದ್ದ ಕೂಡಲೇ ಸಂಪುಟ ಪುನರ್ರಚನೆ ಆಗುತ್ತಾ ಅಂದರೆ ಅದಕ್ಕೆ ಇನ್ನೂ ಕೂಡ ಉತ್ತರಗಳಿಲ್ಲ. ಯಾಕಂದರೆ CM DCM ಇಬ್ಬರೂ ಕೂಡ ದೆಹಲಿಗೆ ಅಧಿವೇಶನದ ಬಳಿಕ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ದೆಹಲಿಗೆ ಹೋಗಿ ಬಂದ ಬಳಿಕವೇ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ರೆಡಿಯಾಗಿ ಬಂದಂಥ ಸಂದರ್ಭದಲ್ಲಿ ಚುನಾವಣೆ ನೆಪಗಳೊಡ್ಡಿ, ಬೈ ಎಲೆಕ್ಷನ್ಗಳ ಕಾರಣಗಳೊಡ್ಡಿ, ಬೇರೆ ಬೇರೆ ಕಾರಣಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡಿ CM DCM ಇಬ್ಬರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದರು. ಆಗಲೇ ಹೈಕಮಾಂಡ್ 6 ರಿಂದ 7 ಸಚಿವರ ಲಿಸ್ಟ್ ಇಟ್ಕೊಂಡು ಬಂದಿದ್ದರು, ಇವರನ್ನು ಸಂಪುಟದಿಂದ ಇಮಿಡಿಯೇಟ್ ಕೈ ಬಿಡಬೇಕು ಅನ್ನುವಂಥದ್ದು. ಆದರೆ ಅದು ಆಗಿರಲಿಲ್ಲ. ಈಗ ಲೋಕಸಭಾ ಚುನಾವಣೆಯಾಗಿ 6 ತಿಂಗಳು 7 ತಿಂಗಳು ಆಗ್ತಾ ಬಂತು. ಈಗ ಪುನರ್ರಚನೆಯ ಬಗ್ಗೆ ಮತ್ತೆ ಕೂಗುಗಳು ಎದ್ದಿದ್ದಾವೆ. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮುಂದೆ ಪ್ರಸ್ತಾವ ಇಟ್ಟಿರೋದನ್ನು ಗಮನಿಸಿದಾಗ DK ಶಿವಕುಮಾರ್ ಅವರಿಗೆ ಈ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗೋದು ಬೇಕಾಗಿಲ್ಲ. ಕಾರಣ ಸಚಿವ ಸಂಪುಟದ ಪುನರ್ರಚನೆ ಏನಾದರೂ ಆದರೆ ನಿಶ್ಚಿತವಾಗಿಯೂ KPCC ಅಧ್ಯಕ್ಷರ ಬದಲಾವಣೆ ಕೂಡ ಆಗತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರಿಗೆ ಇರುವಂತಹ ಹೈಕಮಾಂಡ್ನಲ್ಲಿ ಇರ್ತಕ್ಕಂತಹ ಮಾಹಿತಿ. ಸೊ ಹಾಗಾಗಿ ಸಂಪುಟ ಪುನರ್ರಚನೆಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಒಂದು ಕಡೆ ಪಕ್ಷದಲ್ಲೂ ಹಿಡಿತಾ ಇಟ್ಕೊಂಡಿದ್ದೀನಿ, ಸರ್ಕಾರದಲ್ಲಿ DCM ಆಗಿ 2 ಹುದ್ದೆಗಳನ್ನು ಕೂಡ ನಿಭಾಯಿಸ್ತಾ ಇದ್ದೀನಿ. ಹೀಗಾಗಿ ತಮ್ಮ ಶಕ್ತಿ ಕುಂದುತ್ತೆ ಅನ್ನುವಂತಹ ಆತಂಕ ಕೂಡ DK ಶಿವಕುಮಾರ್ ಅವರಿಗೆ ಇದೆ. ಆ ಕಾರಣಕ್ಕಾಗಿ ಮಾರುತೇಶ್, ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗೋದಂತೂ ಪಕ್ಕ. ಬಟ್ ಸಿದ್ದರಾಮಯ್ಯನವರ ಈ ಮನವಿಗೆ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನೋಡ್ಬೇಕಾಗಿದೆ. ಬಟ್ ಪುನರ್ರಚನೆ ಪಕ್ಕ ಅಲ್ವಾ ಆಗೋದು? ಯಾಕಂದ್ರೆ ಸಚಿವರ ಕಾರ್ಯವೈಖರಿಯ ಪಟ್ಟಿಯನ್ನ ತರಿಸ್ಕೊಂಡಾಗಿದೆ ವರಿಷ್ಠರು, ಅದನ್ನ ಸ್ಟಡಿ ಮಾಡಿದ್ದಾರೆ. ಯಾವ್ಯಾವ ಸಚಿವರು ಹೇಗಿದೆ ಅವರ ಕೆಲಸದ ವೈಖರಿ ಅನ್ನೋದರ ಬಗ್ಗೆ ಹಲವು ಸಚಿವರನ್ನ ಡೆಲ್ಲಿ ಕರೆಸ್ಕೊಂಡು ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಪುನರ್ರಚನೆ ಆಗೋದು ಪಕ್ಕ? ಅಲ್ಲ, ಈಗ ಮೇ 20ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಇದೆ. ಹೀಗಾಗಿ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 1 ವರ್ಷಕ್ಕೆ ಪುನರ್ರಚನೆಗಳಾಗಿತ್ತು, ಕೆಲವ್ರನ್ನ ಕೈಬಿಟ್ಟು ಹೊಸಬರನ್ನ ಸೇರ್ಪಡೆ ಮಾಡಲಾಗಿತ್ತು. ದಿನೇಶ್ ಗುಂಡೂರಾವ್ 1 ವರ್ಷಕ್ಕೆ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಾಯಿತು. ಸೊ ಆ ಥರದ ಪ್ರಕ್ರಿಯೆಗಳಿದ್ದಾವೆ. ಸೊ ಈಗ ಈ ಅವಧಿಯಲ್ಲಿ 2 ವರ್ಷ, ಮೇ 20ಕ್ಕೆ ಸರ್ಕಾರಕ್ಕೆ 2 ವರ್ಷ ಆಗ್ತಿರೋದ್ರಿಂದ ಒಂದಷ್ಟು ಸಚಿವರ ಕಾರ್ಯವೈಖರಿಯ ಬಗ್ಗೆ ಖುದ್ದು ಹೈಕಮಾಂಡ್ಗೂ ಕೂಡ ಬೇಸರ ಇದೆ. ಒಂದು ಅಂದರೆ AICC ಇನ್ಚಾರ್ಜ್ ಅಂದರೆ AICC ಕಾರ್ಯದರ್ಶಿಗಳ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸಚಿವರ ಅಂದರೆ ಕರ್ನಾಟಕ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಬೇಸರದಿಂದ ಮಾತನಾಡಿದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಟೀಕೆಯನ್ನು ಕೂಡ ಕರ್ನಾಟಕದ ಸಚಿವರ ಮೇಲೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ಒಂದಷ್ಟು ಜನ ಅಂದರೆ ಸರ್ಕಾರಕ್ಕೆ ಅವರಿಂದ ಉಪಯೋಗ ಇಲ್ಲ, ಪಕ್ಷ ಸಂಘಟನೆ ಕೂಡ ಅವರಿಂದ ಆಗ್ತಾ ಇಲ್ಲ, ಅವ್ರು ಮಾಡ್ತಾ ಇರೋಂಥ ಕಾರ್ಯವೈಖರಿ ಸರ್ಕಾರಕ್ಕೂ ಲಾಭ ಆಗ್ತಾ ಇಲ್ಲ, ಪಕ್ಷ ಸಂಘಟನೆಗೂ ಹೆಲ್ಪ್ ಆಗ್ತಾ ಇಲ್ಲ, ಕೇವಲ ಸಚಿವರಾಗಿ ಅಷ್ಟೇ ಇದ್ದಾರೆ ವಿನಃ ಅವರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಮತ್ತು ಸಮುದಾಯವಾರು ನಾವೇನು ಸಚಿವರನ್ನು ಆಯ್ಕೆ ಮಾಡಿದ್ದೀವಿ, ಸಮುದಾಯ ಒಗ್ಗೂಡಿಸುವಿಕೆ ಕೂಡ ಕೆಲ ಸಚಿವರಿಂದ ಅದು ಆಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ಹೈಕಮಾಂಡ್ ವ್ಯಕ್ತಪಡಿಸಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥದ್ದು ಹೈಕಮಾಂಡ್ ಒಂದು ಹಂತಕ್ಕೆ ನಿರ್ಧಾರವನ್ನು ಮಾಡಿಯಾಗಿದೆ. ಅದಕ್ಕೆ ಅಂದರೆ ಇಲ್ಲಿಂದ ವರದಿ ಪಡೆದ ಮೇಲೆ ಅದನ್ನು ಸ್ಟಡಿ ಮಾಡಿದ್ದಕ್ಕೆ ಒಂದು ಟೀಮನ್ನು ರಚನೆ ಮಾಡಿ ಈಗ ಮೌಲ್ಯಮಾಪನ ಕೂಡ ನಡೀತಾ ಇದೆ. ಅಂದರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ತೀರ್ಮಾನ ಅಂತೂ ನಿಶ್ಚಿತವಾಗಿಯೂ ಹೈಕಮಾಂಡ್ ಮಾಡಿದೆ. ಅದು ಯಾವಾಗ ಮತ್ತು ಯಾರನ್ನು ಕೈ ಬಿಡಬೇಕು ಅನ್ನುವಂಥ ವಿಚಾರ ಬಂದಾಗ ಮಾತ್ರ ಈ ಗೊಂದಲಗಳು, ತಿಕ್ಕಾಟಗಳು ಇವೆಲ್ಲವೂ ಕೂಡ ನಡೆಯುವಂಥದ್ದು ಶ್ವೇತಾ. ಯಾಕೆಂದರೆ ಯಾರನ್ನು ಕೈ ಬಿಟ್ಟರು ಕೂಡ ಅಲ್ಲಿ ಬಣ ರಾಜಕೀಯ ಅನ್ನುವಂಥದ್ದು ಮುನ್ನೆಲೆಗೆ ಬರುತ್ತೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರನ್ನ ಬಣದವ್ರನ್ನ ಹಣಿಯೋದಕ್ಕೆ ಕೆಲವ್ರನ್ನ ಕೈ ಬಿಟ್ಟರು ಅನ್ನುವಂಥ ಟೀಕೆಗಳು ಗುರಿ ಆಗುತ್ತೆ. ನಾಳೆ ಅದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡು ಸಿದ್ದರಾಮಯ್ಯನವರ ಜೊತೆಗೆ ಅಂದರೆ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾಯಿಸಿ ಅನ್ನುವಂಥ ಕೂಗು ಪಕ್ಷದೊಳಗೆ ಎದ್ದೇಳಬಹುದಾದಂಥ ಆತಂಕ ಕೂಡ ಹೈಕಮಾಂಡ್ಗೆ ಇದೆ. ಹಾಗಾಗಿ ಹೈಕಮಾಂಡ್ ಇಬ್ಬರನ್ನ ಕನ್ವಿನ್ಸ್ ಮಾಡಿ ಮಾಡುವಂಥ ಪ್ರಯತ್ನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಆದರೆ ಆ ಕನ್ವಿನ್ಸ್ ಆಗುವಂಥ ಪ್ರಯತ್ನದಲ್ಲಿ ಇಬ್ಬರು ಇದಾರಾ ಅನ್ನೋದೇ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಒಂದು ಕಡೆ DK ಶಿವಕುಮಾರ್ ಡೆಡ್ಲೈನ್ ಅನ್ನು ಕೊಟ್ಟು ಬಂದಿದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು DKಶಿ ಬಣದ ಸಚಿವರನ್ನು ಬಿಟ್ಟು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು, ಆ ಥರದ ಒಂದು ಸಂದೇಶವನ್ನು ಪಾಸ್ ಮಾಡಬೇಕು ಅನ್ನುವಂತಹ
ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹೀಗಾಗಿ ಇಬ್ಬರನ್ನ ಕೂರಿಸಿ ಶಾಂತಿಯುತವಾಗಿ ನಡೆದ್ರೆ ಎಲ್ಲವೂ ಬಗೆಹರಿಯುತ್ತೆ. ಒಂದು ವೇಳೆ ಅದಾಗದೇ ಇದ್ರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಸಂಪುಟ ಪುನರ್ರಚನೆ ಮಾಡೋದ್ರ ಬಗ್ಗೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಬಟ್ ಸಂಪುಟ ಪುನರ್ರಚನೆಯಲ್ಲೂ ಬಹಳ ದೊಡ್ಡ ದಂಗಲ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಅದರ ನಡುವೆ ಮತ್ತೊಂದು ಸುದ್ದಿ ನೋಡೋದಾದ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.